ಕಳೆದ 2014ರಿಂದ 2022 ನೀವು ಫೋಕಸ್ ಮಾಡಿದ್ರೆ ಓಕೆ ಲೈಟ್ ಪೊಲ್ಯೂಷನ್ 16% ಜಾಸ್ತಿ ಆಗಿದೆ ಅಂತ ಮಾಹಿತಿ. ಸರ್, ಎನ್ವಿರಾನ್ಮೆಂಟ್ ಆಗಿರೋರಲ್ಲಿ ವಾಟ್ ಈಸ್ ಪೊಲ್ಯೂಷನ್? ಮಾಲಿನ್ಯ ಅಂದರೆ ಏನು? ವಾಟ್ ಈಸ್ ಪೊಲ್ಯೂಷನ್? ಹೇಳ್ಕೊಟ್ಟಿರ್ತೀನಿ. ಬೆಂಗಳೂರು ಮೇಡಮ್, ವಾಟ್ ಯು ಆಲ್ ಫರ್ಗಾಟ್? ವಾಟ್ ಈಸ್ ಪೊಲ್ಯೂಷನ್? ಸೂಪರ್. The undesirable change in the physical, chemical and biological properties of environment is called as pollution. ಪರಿಸರದಲ್ಲಿ ಕಂಡುಬರುವ ಭೌತಿಕವಾದ, ರಾಸಾಯನಿಕವಾದ, ಜೈವಿಕವಾದ ಅಹಿತಕರ ಬೆಳವಣಿಗೆಯನ್ನ ಮಾಲಿನ್ಯ ಅಂತ ಕರೀತೀವಿ. ಇದು ಕರೆಂಟ್ ಅಫೇರ್ ಕ್ಲಾಸ್ ಒಂದು ಪ್ರಾಬ್ಲಮ್ ಹೆಂಗೆ ಗೊತ್ತಾ? ಈಗ ಬ್ರೇಕ್ ಕೊಡೋಕ್ಕಿಂತ ಮುಂಚೆ ಬರ್ತಿ ಐತೆ, ಬ್ರೇಕ್ ಆದಮೇಲೆ ಒಂದು 20% ಜನ ಹೋಗ್ತಾರೆ. ಯಾಕೆಂದರೆ ಅವ್ರಿಗೆ ಬೇಕಾಗಿರೋರು ಯಾರು ಬಂದಿರಲ್ಲ ಇಲ್ಲಿ. ಫಸ್ಟ್ ಆಫ್ ಆಲ್ ನನ್ನ ನೋಡಕ್ಕೆ ಬರ್ತಾರೆ ಅಂತ ಅನ್ಕೊಳ್ಳೋದು ನನ್ನ ತಪ್ಪು. ಆಯ್ತು, ಇಲ್ಲಿ ಪರಿಸರದಲ್ಲಿ ಕಂಡುಬರುವ ಭೌತಿಕವಾದ, ರಾಸಾಯನಿಕವಾದ, ಜೈವಿಕವಾದ ಅಹಿತಕರ ಬೆಳವಣಿಗೆಯನ್ನ ಮಾಲಿನ್ಯ ಅಂತ ಕರಿತೀವಿ. ಆಯ್ತಾ? ಸೊ ಪೊಲ್ಯೂಷನ್ ಅಲ್ಲಿ ಹೌ ಮೆನಿ ಟೈಪ್ಸ್ ಆಫ್ ಪೊಲ್ಯೂಷನ್ಸ್ ಆರ್ ದೇರ್? 10 ಪೊಲ್ಯೂಷನ್ಸ್ ಇದೆ ಅಪೋಸಿಟ್. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೋಡಿ, ಏರ್ ಪೊಲ್ಯೂಷನ್ ಎಲ್ಲ ಎನ್ವಿರಾನ್ಮೆಂಟ್ ಆಗಿರೋರಿಗೆ ಮಾಡಿರ್ತೀನಿ, ಆಗಿಲ್ದವ್ರಿಗೆ ಮುಂದೆ ಮಾಡ್ತೀನಿ. ಓಕೆ, ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್. ವಾಟರ್ ಪೊಲ್ಯೂಷನ್ 2 ಥರ: ಮೆರೈನ್ ಪೊಲ್ಯೂಷನ್, ಗ್ರೌಂಡ್ ವಾಟರ್ ಪೊಲ್ಯೂಷನ್. ಆಯಿತಾ? ನೆಕ್ಸ್ಟ್ ಪ್ಲಾಸ್ಟಿಕ್ ಪೊಲ್ಯೂಷನ್ ತುಂಬ ಟ್ರೆಂಡಿಂಗಲ್ಲಿದೆ. ನಾಯ್ಸ್ ಪೊಲ್ಯೂಷನ್, ಸಾಯಿಲ್ ಪೊಲ್ಯೂಷನ್, ರೇಡಿಯೋ ಆಕ್ಟಿವ್ ಪೊಲ್ಯೂಷನ್, ಥರ್ಮಲ್ ಪೊಲ್ಯೂಷನ್. ಅದರಲ್ಲಿ ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಸಮುದ್ರಗಳ ಮಾಲಿನ್ಯ, ಅಂತರ್ಜಲ ಮಾಲಿನ್ಯ, ಪ್ಲಾಸ್ಟಿಕ್ ಮಾಲಿನ್ಯ, ಶಬ್ದ ಮಾಲಿನ್ಯ, ಮಣ್ಣಿನ ಮಾಲಿನ್ಯ, ವಿಕಿರಣ ಮಾಲಿನ್ಯ, ಉಷ್ಣ ಮಾಲಿನ್ಯ. ಇಷ್ಟು ಓದಬೇಕು ನಾವು. ಮುಂದಕ್ಕೆ ಬರ್ತೀವಿ, ಎನ್ವಿರಾನ್ಮೆಂಟಿಗೆ ಬಂದಾಗ ನಾನು ಹೇಳ್ತೀನಿ. ರೈಟ್? ಈ ಒಂಥರ ಈಗ ಹೊಸ ಪೊಲ್ಯೂಷನ್ ಇದೆ. ಓಕೆ, ಕಂಪ್ಲೀಟ್ ಹೊಸ ಪೊಲ್ಯೂಷನ್ನು, ನಿಮಗೂ ಹೇಳಿರಲ್ಲ. ಓಕೆ, ಸೊ ದಿಸ್ ಇಸ್ ಲೈಟ್ ಪೊಲ್ಯೂಷನ್. ಓಕೆ, ರಾತ್ರಿ ಹೊತ್ತು ಕತ್ಲಾದಾಗ ಲೈಟ್ ಹಾಕಿದ್ರೆ ದಟ್ ಈಸ್ ಲೈಟ್ ಪೊಲ್ಯೂಷನ್. ಈ ಸೀರಿಯಸ್ ಆಗಿ ಹೇಳ್ತಿರೋದು. ಅರೆ ಒಂದು ಕೆಲಸ ಮಾಡೋದು, ಡೆಫಿನೇಷನ್ ಓದ್ರಿ. ಲೈಟ್ ಪೊಲ್ಯೂಷನ್ ಡೆಫಿನೇಷನ್ ಓದ್ರಿ. ಡೇ ಲೈಟ್ ಪೊಲ್ಯೂಷನ್. ಆಯ್ತಾ ಸರ್? ಸಿಂಪಲ್. ಲೈಟ್ ಪೊಲ್ಯೂಷನ್ ಇಟ್ ಈಸ್ ಕಂಪ್ಲೀಟ್ಲಿ ಎ ಮ್ಯಾನ್ ಮೇಡ್ ಪೊಲ್ಯೂಷನ್. ಒಪ್ತಿರೋ ಅದನ್ನ? ಮಾತಾಡ್ರೋ. ಇಟ್ ಈಸ್ ಕಂಪ್ಲೀಟ್ಲಿ ಎ ಮ್ಯಾನ್ ಮೇಡ್ ಪೊಲ್ಯೂಷನ್. ಓಕೆ, ಒಂದು ಮಾನವ ನಿರ್ಮಿತ ಮಾಲಿನ್ಯ ಇದು. ಓಕೆ ಸರ್, ಏನಾಗುತ್ತೆ ಸರ್ ಲೈಟ್ ಹಾಕಿದ್ರೆ? ಏನಾಗುತ್ತೆ ಸರ್ ಇವಾಗ ಪ್ರಾಬ್ಲಮ್? ಏನೇನು ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ನೀವು ಲೈಟ್ ಹಾಕಿದ್ರೆ ಲಿಸನ್ ನೋಡಿ, ಕೆಲವು ಮೈಗ್ರೇಟರಿ ಬರ್ಡ್ಸ್ ಇದಾವೆ, ವಲಸೆ ಪಕ್ಷಿಗಳು. ಓಕೆ, ವಲಸೆ ಪಕ್ಷಿಗಳಾಗಿರ್ಬೋದು ಅಥವಾ ಆಮೆಗಳಾಗಿರ್ಬೋದು. ವಲಸೆ ಪಕ್ಷಿಗಳು ವಲಸೆ ಹೋಗಬೇಕು ಅಂತಂದರೆ ಅವಕ್ಕೆ ಈ ಸ್ಟಾರ್ ಲೈಟು ಮತ್ತು ಮೂನ್ ಲೈಟು ನ್ಯಾವಿಗೇಷನ್ ಥರ ಆ್ಯಕ್ಟ್ ಮಾಡುತ್ತೆ. ಚಂದ್ರಗಳನ್ನು ನೋಡ್ಕೊಂಡು ಈಗ ಚಂದ್ರ ಯಾವ ದಿಕ್ಕಲ್ಲಿದೆ ಆ ದಿಕ್ಕಲ್ಲಿ ವಲಸೆ ಮಾಡ್ಕೊಂಡು ಹೋಗ್ತವೆ. ನಕ್ಷತ್ರಗಳು ಯಾವ ದಿಕ್ಕಲ್ಲಿದೆ. ಸೊ ಇಟ್ ಈಸ್ ಗೋಯಿಂಗ್ ಟು ಇಂಪ್ಯಾಕ್ಟ್ ದ ನ್ಯಾವಿಗೇಷನ್ ಆಫ್ ಮೈಗ್ರೇಟರಿ ಬರ್ಡ್ಸ್. ಆಯಿತಾ? ಮತ್ತು ಸೀ ಟರ್ಟಲ್ಸ್, ಸಾಗರದಲ್ಲಿ ಬದುಕುವಂಥ ಆಮೆಗಳು ಮರಿ ಹಾಕಬೇಕು ಅಂತಂದರೆ ಡಾರ್ಕ್ನೆಸ್ ಇರಬೇಕು. ಹ್ಯಾಚಿಂಗ್, ಮೊಟ್ಟೆ ಹೊಡಿಬೇಕಲ್ಲ, ಮೊಟ್ಟೆ ಹೊಡ್ಕೋಬೇಕು ಅಂತಂದರೆ, ಮೊಟ್ಟೆ ಹೊಡ್ಕೊಂಡು ಹೊರಗಡೆ ಬರಬೇಕು ಅಂದರೆ ಹೊರಗಡೆ ಡಾರ್ಕ್ನೆಸ್ ಇರಬೇಕು. ಓಕೆ, ಸೊ ಇದು ನೆಕ್ಸ್ಟು ಅವೆಂಥವು ಈ ಎಂಥ ಲೈಟ್ ಹುಳ ಬರುತ್ತಲ್ಲಪ್ಪ, ಏನಂತಾರೆ ಅದನ್ನು? ಮಿಂಚೋಳ. ನಾವು ಲೈಟ್ ಹುಳ ಅಂತೀವಿ ಸರ್. ಆ್ಯಕ್ಚುಲಿ ಏನಾಗುತ್ತೆ, ನೀವು ಆರ್ಟಿಫಿಷಿಯಲ್ ಲೈಟ್ ಇದ್ದರೆ ಈ ಮಿಂಚುಳ ಇರುತ್ತಲ್ಲ, ಸೊ ಫಾರ್ ಎಕ್ಸಾಂಪಲ್ ಅದರಲ್ಲಿ ಮೇಲ್ ಮತ್ತು ಫಿಮೇಲ್ ಇರುತ್ತೆ. ಓಕೆ, ಸೊ ಪ್ಲೀಸ್ ಮಾತಾಡಬೇಡಿ. ಓಕೆ,
ಇಫ್ ಆರ್ಟಿಫಿಷಿಯಲ್ ಲೈಟ್ ಇದ್ದರೆ ಅದು ಮೇಲ್ ಫೀಮೇಲ್ ಹೆಂಗೆ ಕಾಣೋದೇ ಇಲ್ಲ, ಅದು ಮೇಟಿಂಗ್ ಕಮ್ಮಿ ಆಗುತ್ತೆ. ಮೇಟಿಂಗ್ ಕಮ್ಮಿ ಆಗುತ್ತೆ. ಎಲ್ಲ ಕಡೆ ಆರ್ಟಿಫಿಷಿಯಲ್ ಇಟ್ಟಿದ್ರೆ ಮೇಲ್ಗೆ ಫಿಮೇಲ್ಗೆ ಕಾಣೋದು, ಮೇಟಿಂಗ್ ಕಮ್ಮಿ ಆಗುತ್ತೆ. ಎಸ್ಪೆಷಲಿ ಕ್ಲೌನ್ ಫಿಶ್ ಅಂತ ಒಂದು ಮೀನಿದೆ, ಕ್ಲೌನ್ ಫಿಶ್. ಅದರದ್ದು ನೋಡಿ, ಪ್ಲೀಸ್ ಮಾತಾಡ್ಬಿಡಿ. ಲೈಟಲ್ಲಿ ಅದು ಬದುಕಿದ್ರೆ ಅದು ಮರಿನೇ ಹಾಕಲ್ಲ. ನೆಕ್ಸ್ಟು ಇನ್ನೂ ಒಂದು ಹೇಳ್ತೀನಿ, ಇನ್ನೂ ಚೆನ್ನಾಗಿರೋದು ಅರ್ಬನ್ ಏರಿಯಾಸಲ್ಲಿ ಏನಾಗುತ್ತೆ, ನಗರ ಪ್ರದೇಶಗಳೇ ಬರೋದು. ಲೈಟ್ ಪೊಲ್ಯೂಷನ್ ಜಾಸ್ತಿ ಇರೋದೇ ನಗರ ಪ್ರದೇಶಗಳು. ನೀವು ಆರ್ಟಿಫಿಷಿಯಲ್ ಲೈಟಿಗೆ ಮರದ ಎಲೆಗಳು ಹಾರ್ಡ್ ಆಗೋದು. ಮರದ ಎಲೆಗಳು, ಪ್ಲೀಸ್ ಲಿಸನ್, ಕೇರ್ಫುಲಿ. ಆರ್ಟಿಫಿಷಿಯಲ್ ಲೈಟಿಗೆ ಒಂದು ಲೀಫ್ ಎಕ್ಸ್ಪೋಸ್ ಆದಾಗ ಎಲೆ ಹಾರ್ಡ್ ಆಗುತ್ತೆ. ಎಲೆ ಹಾರ್ಡ್ ಆಯಿತು ಅಂತಂದರೆ ನಿಮಗೆ ಇನ್ಸೆಕ್ಟ್ ಎಲೆ ತಿನ್ನೋಕ್ಕಾಗಲ್ಲ, ಕೀಟಗಳು ಎಲೆಗಳು ತಿನ್ನೋಕ್ಕಾಗಲ್ಲ. ಕೀಟಗಳು ಊಟ ಸಿಗದೇ ಇದ್ದರೆ ಕೀಟಗಳು ಸತ್ತೋಗ್ತವೆ. ಕೀಟಗಳಿಲ್ಲದೆ ಫುಡ್ ಚೈನ್ ಡಿಸ್ಟರ್ಬ್ ಆಗುತ್ತೆ. ಆಮೇಲೆ ನಿಮಗೆ ಎಷ್ಟು ನನಗೆ ಒಂದು ಕಾಮನ್ ಕಾನ್ಸೆಪ್ಟ್, ಈಗ ನಮ್ಮೇಲೆ ತಗೊಳ್ಳೋದು. ಇಷ್ಟೊತ್ತು ಮಾತಾಡಿದ್ದು ಇಂಪ್ಯಾಕ್ಟ್ ಆನ್ ವೈಲ್ಡ್ ಲೈಫ್ ಬಗ್ಗೆ ಮಾತಾಡೋದು. ಇಂಪ್ಯಾಕ್ಟ್ ಆನ್ ವೈಲ್ಡ್ ಲೈಫ್, ಈ ಇಂಪ್ಯಾಕ್ಟ್ ಆನ್ ಹ್ಯೂಮನ್ ಹೆಲ್ತ್ ಬಗ್ಗೆ ಮಾತಾಡೋದು, ಮಾನವನ ಆರೋಗ್ಯದ ಮೇಲೆ. ಸರ್, ಲೈಟ್ ಹಾಕಿದ್ರೆ ನಿಮ್ಮದು ಸ್ಲೀಪ್ ಸೈಕಲ್ ಡಿಸ್ಟರ್ಬ್ ಆಗುತ್ತಾ ಆಗಲ್ಲ? ಸರ್, ಈ ಲೈಟ್ ಹಾಕ್ತಲೇ ಇರಲಿ, ನಾನು ಆರಾಮಾಗಿ ಮಕ್ಕಳ್ತೀನಿ ಸರ್, ಅದು ಎಕ್ಸೆಪ್ಷನಲ್. ಅದು ನಾರ್ಮಲ್ ಹ್ಯೂಮನ್ ಬೀಯಿಂಗ್ಸ್ ಹೇಳ್ತಿರೋದು. ಲೈಟ್ ಯಾವಾಗಲೂ ಇಟ್ಸ್ ಗೋಯಿಂಗ್ ಟು ಲೈಕ್ ಡಿಸ್ಟರ್ಬ್ ಯುವರ್ ಸಿರಿಕಾರ್ಡಿಯನ್ ರಿದಮ್. ಆಯಿತಾ? ಇನ್ನೊಂದು ಹೇಳ್ತೀನಿ ಸರ್, ನೀವು ಲೈಟ್ ಎಸ್ಪೆಷಲಿ ನೈಟ್ ಟೈಮಲ್ಲಿ ನಿಮಗೆ ಪ್ಲೀಸ್ ಯಾವಾಗಲೂ ಲೈಟ್ ಹಾಕೊಂಡಿದ್ರೆ, ಓಕೆ, ಮೆಲಟೋನಿನ್ ಅಂತ ಒಂದು ಹಾರ್ಮೋನ್ ಇದೆ ವಿಚ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಸ್ಲೀಪ್. ಮೆಲಟೋನಿನ್ ಪ್ರೊಡ್ಯೂಸ್ ಆಗಲ್ಲ ಅಂದರೆ ನಿದ್ದೆ ಬರಲ್ಲ ಅಂತ. ಕೆಲವರು ನೋಡಿ, ಇದರಲ್ಲಿ 2 ಥರ ಇದ್ದಾರೆ. ಕೆಲವ್ರಿಗೆ ಜಾಸ್ತಿ ನಿದ್ದೆ ಬರುತ್ತೆ, ಕೆಲವ್ರು ನಿದ್ದೆನೇ ಬರಲ್ಲ. ಆಯಿತಾ? ಸೊ ಲೈಟ್ ಪಕ್ಕಕ್ಕೆ ಇಡಿ, ನಾನು ಜನರಲಾಗಿ ಮಾತಾಡ್ತಿರೋದು. ಸೊ ಯಾರು ಈ ಥರ ಇದ್ದಾರೆ, ಸರ್ ನನಗೆ ಹೆವಿ ನಿದ್ದೆ ಬರುತ್ತೆ ಸರ್, ಲೈಕ್ ಐ ಆಮ್ ಎ ಸ್ಲೀಪ್ ಲವರ್. ನಿದ್ದೆ ಎಷ್ಟು, ಫಾರ್ ಎಕ್ಸಾಂಪಲ್ ನನ್ನೇ ತಗೊಂಡ್ರೆ ನನಗೆ ಹೆವಿ ನಿದ್ದೆ ಮಾಡುತ್ತೆ, ಹೆವಿ. ನಾನು ಐ ಲವ್ ಸ್ಲೀಪಿಂಗ್. ಓಕೆ, ಈ ಥರದವ್ರು ಎಷ್ಟು ಜನ ಇದ್ದಾರೆ? ಓಕೆ, ಫೈನ್, ಗುಡ್. ಯಾಕೆ ನಮ್ಮಲ್ಲಿ ಮೆಲಟೋನಿನ್ ಜಾಸ್ತಿ ಇದೆ. ಆಮೇಲೆ ಮೆಲಟೋನಿನ್ನೇ ಬೇರೆ, ಟೆಸ್ಟೋಸ್ಟೆರಾನ್ನೇ ಬೇರೆ. ಮೆಲಟೋನಿನ್ ಸರ್, ಐ ಗೆಟ್ ಗುಡ್ ಸ್ಲೀಪ್. ಕೆಲವ್ರಿಗೆ ಸರ್ ಭಾಳ ಹೊತ್ತು ಟ್ರೈ ಮಾಡ್ತೀವಿ ಸರ್, ಬಟ್ ಲೇಟ್ ನಿದ್ದೆ ಬರುತ್ತೆ, ಕೆಲಸದ ನಿದ್ದೆನೇ ಬರಲ್ಲ. ಆ ಥರದವ್ರು ಎಷ್ಟು ಜನ? ಕೆಲವ್ರು ಒಬ್ಬೊಬ್ರಿಗೂ ಒಂಥರ. ಸೊ ಮೆಲಟೋನಿನ್ ಕಡಿಮೆ ಇರುತ್ತೆ ನಿಮ್ಗೆ. ಓಕೆ, ಸೊ ನಿಮ್ಗೇನಾದ್ರು ಆ ಮೆಲಟೋನಿನ್ ಈಗ ನೋಡಿ, ಸೊ ಮೆಲಟೋನಿನ್ ನೀವು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿದ್ರೆ ಮೆಲಟೋನಿನ್ ಟ್ಯಾಬ್ಲೆಟ್ ಕೊಡ್ತಾರೆ, ಸಿಂಪಲ್, ನಿದ್ದೆ ಚೆನ್ನಾಗಿ ಬರುತ್ತೆ ಅಂತ. ಓಕೆ, ಬಟ್ ಇರಲಿ, ಸುಮ್ಮನೆ ತಗೋಬೇಡಿ ಮೆಲಟೋನಿನ್ನು, ಇದು ಇಟ್ ಇಸ್ ಗೋಯಿಂಗ್ ಟು ಯು. ಆಮೇಲೆ ಪ್ಲೀಸ್ ಆಮೇಲೆ ಆಯಿತಾ ಸರ್, ನಿದ್ದೆ ಆಗಲಿಲ್ಲ ಅಂದರೆ ಸೀರಿಯಸ್ಲಿ ಇನ್ಸಾಮ್ನಿಯಾ, ಮೂಡ್ ಸರಿ ಇರಲ್ಲ, ಸ್ಟ್ರೆಸ್ಸು. ಆಮೇಲೆ ಹೆಣ್ಮಕ್ಳಲ್ಲಿ ಪ್ಲೀಸ್ ಕೇಳಿಸ್ಕೊಳ್ಳಿ, ಯಾವ ಹೆಣ್ಮಕ್ಳು ಯಾರು ನಿದ್ದೆ ಚೆನ್ನಾಗಿ ಮಾಡಲ್ಲ ಅವ್ರಿಗೆ ಬ್ರೆಸ್ಟ್ ಕ್ಯಾನ್ಸರ್ಸ್ ಒನ್ ಆಫ್ ದ ಕಾಸ್. ಇದು ಬ್ರೆಸ್ಟ್ ಕ್ಯಾನ್ಸರ್ಗೆ ಮೆಲಟೋನಿನ್ ಸಫಿಷಿಯೆಂಟ್ ನಿದ್ದೆ ಮಾಡಬೇಕು. ಅರ್ಥ ಆಗ್ತಿದೆಯಾ? ಆಮೇಲೆ ಅದೆಲ್ಲದಕ್ಕಿಂತ ನೋಡಿ, ಯಾರು ನೀವು ಹೆವಿ ನಿದ್ದೆ ಮಾಡ್ತಾ ಇಲ್ಲ ಅಂತ ಇಟ್ಕೊಳ್ಳಿ, ಓಕೆ, ವರ್ಷಾಂಗಟ್ಟಲೆ ನಿದ್ದೆ ಮಾಡಿಲ್ಲ, ಓವರ್ ಔಟ್ ಲೈಕ್ ಸ್ಟ್ರೆಸ್, ಆಂಗ್ಸೈಟಿ, ಡಿಪ್ರೆಷನ್, ಫ್ರಸ್ಟ್ರೇಷನ್, ಬ್ರೇಕಪ್, ಆ ಥರ ಏನಾದ್ರು ಇದ್ದರೆ ವರ್ಷಾಂಗಟ್ಟೆ ನಿಮಗೆ ಕಾಲಕ್ರಮೇಣ ಅಲ್ಝೈಮರ್ ಬರುತ್ತೆ. ಅಲ್ಝೈಮರ್ ಅಂದರೆ ಬುದ್ಧಿಮಾಂದ್ಯತೆ, ಕಾಗ್ನಿಟಿವ್ ಅಬಿಲಿಟಿ ಕಳ್ಕೊತೀರ. ನಿದ್ದೆ ಭಾಳ ಮುಖ್ಯ. ರೈಟ್? ಓಕೆ, ಇನ್ನೊಂದು ಸರ್, ನೀವು ಸುಮ್ಮನೆ ಲೈಟ್ ಹಾಕ್ತಿದ್ರೆ, ಓಕೆ, ನೋಡಿ, ನಿಮಗೆ ಇಂಡಿಯಾದಲ್ಲಿ 60% ಆಫ್ ದ ಎಲೆಕ್ಟ್ರಿಸಿಟಿ ಈಸ್ ಪ್ರೊಡ್ಯೂಸ್ಡ್ ಬೈ ಯೂಸಿಂಗ್ ಕಲ್ಲಿದ್ದಲು.
60% ಆಫ್ ದ ಎಲೆಕ್ಟ್ರಿಸಿಟಿ ಇಸ್ ಪ್ರೊಡ್ಯೂಸ್ ಬೈ ಯೂಸಿಂಗ್ ಕೋಲ್. ಕಲ್ಲಿದ್ಲಿಂದ ಪ್ರೊಡ್ಯೂಸ್ ಮಾಡ್ತೀವಿ, ಆಯ್ತಾ. ಸರಿ, ಕೋಲ್ ಜಾಸ್ತಿ ಬರ್ನ್ ಮಾಡಿದ್ರೆ ಗ್ರೀನ್ ಹೌಸ್ ಗ್ಯಾಸಸ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಗ್ರೀನ್ ಹೌಸ್ ಗ್ಯಾಸಸ್ ಜಾಸ್ತಿ ಇದ್ರೆ ಗ್ಲೋಬಲ್ ವಾರ್ಮಿಂಗ್ ಏನಾಗುತ್ತೆ, ಕ್ಲೈಮೇಟ್ ಚೇಂಜ್ ಏನಾಗುತ್ತೆ. ಹಾಗಾಗಿ ಲೈಟ್ ಪೊಲ್ಯೂಷನ್ ಕಮ್ಮಿ ಮಾಡಿದ್ರೆ ನಮಗೆ ಕ್ಲೈಮೇಟ್ ಚೇಂಜು ಕಡಿಮೆ ಆಗುತ್ತೆ. ಲೈಟ್ ಪೊಲ್ಯೂಷನ್ ಕಮ್ಮಿ ಮಾಡಿದ್ರೆ ಕ್ಲೈಮೇಟ್ ಚೇಂಜ್ ಕೂಡ ಕಡಿಮೆ ಆಗುತ್ತೆ, ರೈಟ್. ಈಗ ಓಕೆ ಸರಿ, ಲೈಟ್ ಪೊಲ್ಯೂಷನ್ ಅದು ಏನೇನು ಹೇಳಿದ್ದೀನಲ್ಲ ಅದೆಲ್ಲ ಇದರಲ್ಲಿ ಹಾಕಿರ್ತೀನಿ. ಓಕೆ, ಕನ್ನಡದಲ್ಲೂ ಹಾಕಿರ್ತೀವಿ, ಇಂಗ್ಲೀಷಲ್ಲೂ ಹಾಕಿರ್ತೀವಿ. ನಿಮ್ಮ ಟೆಲಿಗ್ರಾಮ್ ಗ್ರೂಪ್ಸಲ್ಲಿ ಬಂದಿರುತ್ತೆ, ಹೋಗಿ ಓದ್ಕೋಬೇಕು, ಆಯಿತಾ. ಸರಿ, ಈಗ ಸರಿ, ಲೈಟ್ ಪೊಲ್ಯೂಷನ್ ತಡೆಗಟ್ಟಕ್ಕೋಸ್ಕರ ಭಾರತ ಸರ್ಕಾರದ ಓಕೆ ಈ ಟಾಪಿಕ್ ಅದನ್ನು ಬ್ರೇಕ್ ಕೊಡ್ತೀನಿ, 10-15 ಮಿನಿಟ್ಸ್ ಬ್ರೇಕ್ ಕೊಡ್ತೀನಿ. ಲೈಟ್ ಪೊಲ್ಯೂಷನ್ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಭಾರತ ಸರ್ಕಾರ ಏನೇನು ಮಾಡಿದೆ ನೋಡಿ. ನಮ್ಮಲ್ಲಿ ಎನರ್ಜಿ ಕನ್ಸರ್ವೇಷನ್ ಆ್ಯಕ್ಟ್ ಅಂತಿದೆ, 2001. ಇಂಧನ ಸಂರಕ್ಷಣಾ ಕಾಯ್ದೆ 2001. ಎನರ್ಜಿ ಕನ್ಸರ್ವೇಷನ್ ಆ್ಯಕ್ಟ್. ಇಲ್ಲಿ ಎನರ್ಜಿ ಅಂದರೆ ಎಲೆಕ್ಟ್ರಿಸಿಟಿ ಅಂತ ಅರ್ಥ. ಎನರ್ಜಿ ಅಂದರೆ ಎಲೆಕ್ಟ್ರಿಸಿಟಿ ಅಂತ ಅರ್ಥ. ಸೊ ಎನರ್ಜಿ ಕನ್ಸರ್ವೇಷನ್ ಆ್ಯಕ್ಟ್ 2001 ಇದನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಶಾಸನಬದ್ಧ ಸಂಸ್ಥೆ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಅಂತ, ಆಯಿತಾ. ಇದು ಏನು ಮಾಡಿದೆ ಅಂತಂದರೆ ಇತ್ತೀಚೆಗೆ ಲೈಟ್ ಪೊಲ್ಯೂಷನ್ ಕಂಟ್ರೋಲ್ ಮಾಡೋದಕ್ಕೆ ಒಂದು ಹೊಸ ರೂಲ್ಸನ್ನು ಬಿಡುಗಡೆ ಮಾಡಿದೆ. ಇದನ್ನು ಎನರ್ಜಿ ಕನ್ಸರ್ವೇಷನ್ ಬಿಲ್ಡಿಂಗ್ ಕೋಡ್ 2017, ಆಯಿತಾ. ನೀವೇನಾದ್ರು ಕಮರ್ಷಿಯಲ್ ಬಿಲ್ಡಿಂಗ್ಸ್ ಕಟ್ತಾ ಇದ್ರೆ ಓಕೆ, ಸೊ ನೀವು 50% ಆಫ್ ದ ಎಲೆಕ್ಟ್ರಿಸಿಟಿಯನ್ನು ಕನ್ಸರ್ವೇಷನ್ ಮಾಡಲೇಬೇಕು. ನಾನು ಮತ್ತೊಮ್ಮೆ ಹೇಳ್ತೀನಿ ನೋಡಿ, ನಾವು ಸಿಂಪಲ್ ಕಾಮನ್ ಸೆನ್ಸಲ್ಲಿ ಅರ್ಥ ಮಾಡ್ಕೊಳ್ಳಿ. ಲೈಟ್ ಪೊಲ್ಯೂಷನ್ ಕಮ್ಮಿ ಆಗಬೇಕು ಅಂದರೆ ಯೂಸೇಜ್ ಆಫ್ ಎಲೆಕ್ಟ್ರಿಸಿಟಿನ ಬೇಕು, ಕಮ್ಮಿ ಆಗಬೇಕು. ಓಕೆ, ಹಾಗಾಗಿ ಯಾವ ಕಾಯ್ದೆ ಇದೆ ಅದು, ಎನರ್ಜಿ ಕನ್ಸರ್ವೇಷನ್ ಆ್ಯಕ್ಟ್ 2001. ಅದನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಬಾಡಿ ಯಾವುದು, ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ. ಇವರೇನು ಹೇಳಿದ್ದಾರೆ, ಕಮರ್ಷಿಯಲ್ ಬಿಲ್ಡಿಂಗ್ಸಲ್ಲಿ ವರ್ಷದಿಂದ ವರ್ಷಕ್ಕೆ 25% ಎನರ್ಜಿ ಉಳಿಸ್ಬೇಕು ನೀವು, ಅದಕ್ಕೋಸ್ಕರ ಒಂದು ರೂಲ್ಸ್. ನೆನಪಿದೆಯಾ, ಮುಂಚೆ ಈ ಒಂದು 15-20 ವರ್ಷದಿಂದ ಸ್ಟ್ರೀಟಲ್ಲೆಲ್ಲ ಮರ್ಕ್ಯುರಿ ಬಲ್ಪ್ ಇರ್ತಿತ್ತು, ಎಸಾರ್ನೋ. ಈಗ ಅವೆಲ್ಲ ಕಿತ್ತಾಕಿ, ಬಿಕಾಸ್ ಮರ್ಕ್ಯುರಿ ಬಲ್ಪು ಹೆವಿ ಎಲೆಕ್ಟ್ರಿಸಿಟಿ ಎಳೆಯುತ್ತೆ. ಎಲ್ಲ ಸ್ಟ್ರೀಟ್ಸನ್ನು LED ಮಾಡಿದ್ದಾರೆ ಇವಾಗ. ಓಕೆ, ಸೊ ಸ್ಟ್ರೀಟ್ ಲೈಟ್ನಿಂಗ್ ನ್ಯಾಷನಲ್ ಪ್ರೋಗ್ರಾಮ್. ಸೊ ಮುಂಚೆ ಈ ಥರ ಈ ಮರ್ಕ್ಯುರಿ ಬಲ್ಬ್ ಇರ್ತಿತ್ತು, ದರ್ ಆಲ್ ರಿಪ್ಲೇಸ್ಡ್ ವಿತ್ LED ಬಲ್ಬ್ಸ್, ರೈಟ್. ಓಕೆ, ಮತ್ತು ನಿಮಗೆಲ್ಲ ಪೂರ್ತಿ ಸ್ಮಾರ್ಟ್ ಸಿಟಿ ಮಿಷಿನ್ಸ್. ಓಕೆ, ಸೊ ಟೋಟಲ್ ಭಾರತದಲ್ಲಿ 100 ಸಿಟಿಗಳನ್ನು ಸ್ಮಾರ್ಟ್ ನಗರಗಳಾಗಿ ಪರಿವರ್ತಿಸುವಂಥ ಕಾರ್ಯಕ್ರಮ ಸ್ಮಾರ್ಟ್ ಸಿಟಿ ಮಿಷನ್. ಕರ್ನಾಟಕದಲ್ಲಿ ಎಷ್ಟು ಸ್ಮಾರ್ಟ್ ಸಿಟಿ ಇದ್ದಾವೆ, 7, ಆಯಿತಾ. ಸೊ ಸ್ಮಾರ್ಟ್ ಸಿಟಿ ಮಿಷನ್ಸ್ ಆದ್ಮೇಲೆ ಆಬ್ವಿಯಸ್ಲಿ ಎನರ್ಜಿ ಕನ್ಸರ್ವೇಷನ್ಗೆ ಒತ್ತು ಕೊಟ್ಟೇ ಕೊಡ್ತಾರೆ. ಎಸ್ ಆರ್ ನೋ, ದಿಸ್ ಇಸ್ ಆಲ್ ಅಬೌಟ್ ಲೈಟ್ ಪೊಲ್ಯೂಷನ್.